ಹಿತ್ತಲಿನಲ್ಲಿ ಹೂ ಕೀಳುತ್ತಾ ಇರುವ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಬರ್ತಾಳೆ. ಸೊಸೆ, ಕೊಯ್ದು ಹೂ ಸಾಕು ಹೊರತು ನೀನು ಹೋಗಿ ಬಟ್ಟೆ ಜೋಡಿಸ್ಕೋ ಹೋಗು. ಅನಾಮಿಕಾ ಆಶ್ಚರ್ಯದಿಂದ, ಏನಾಯ್ತು ಅತ್ತೆ, ನಾನೇನಕ್ಕೆ ಬಟ್ಟೆ ಜೋಡಿಸ್ಕೋಬೇಕು? ಸೊಸೆ, ಆಷಾಢ ಮಾಸ ಬಂದಿದೆ ಅಲ್ವಾ, ನೀನು ನಿನ್ ತವ್ರ ಮನೆಗೆ ಹೋಗ್ಬೇಕು, ಇಲ್ಲಿ ಇರಬಾರ್ದು. ಆಷಾಢ ಮಾಸ ಬಂದ್ರೆ ನನ್ನೇನಕ್ಕೆ ನನ್ನ ತವ್ರ ಮನೆಗೆ ಹೋಗು ಅಂತ ಹೇಳ್ತಾ ಇದ್ದೀರತ್ತೆ? ಆಷಾಢ ಮಾಸ ಬಂದಾಗ ಹೊಸ ಸೊಸೆ ಅತ್ತೆ ಮನೆಯಲ್ಲಿ ಇರಬಾರ್ದು, ತವ್ರ ಮನೆಗೆ ಹೋಗ್ಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ಅಲ್ವಾ? ಶಾಸ್ತ್ರ ಹೇಳ್ತಾ ಇದ್ಯಾ? ಯಾವ ಶಾಸ್ತ್ರ ಅತ್ತೆ? ಸಾಮಾನ್ಯ ಶಾಸ್ತ್ರನ, ಸಾಂಘಿಕ ಶಾಸ್ತ್ರನ? ಯಾವ ಶಾಸ್ತ್ರ ನಿಮ್ಗೆ ಹೇಳಿತ್ತೋ ಆ ಶಾಸ್ತ್ರದ ಬಗ್ಗೆ ನಂಗೆ ಸ್ವಲ್ಪ ಹೇಳಿ ಅತ್ತೆ, ನಾನು ಕೂಡ ಆ ಶಾಸ್ತ್ರನ ಕೇಳಿ ತಿಳ್ಕೊತೀನಿ. ಹೇಳಿ ಅತ್ತೆ, ಯಾವ ಶಾಸ್ತ್ರ? ಅರೆ ನಿಲ್ಸೆ ಸೊಸೆ, ನೀನ್ ಹೇಳಿದ ಶಾಸ್ತ್ರಗಳೇ ಅದನ್ನ ನನಗೆ ಹೇಳೋದು ಕೂಡ ಬರ್ತಾ ಇಲ್ಲ. ಸಾಮಾನ್ಯ ಸಾಂಘಿಕ ಶಾಸ್ತ್ರಗಳ ಇದೆಲ್ಲ ನಂಗೆ ಗೊತ್ತಿಲ್ಲಮ್ಮ. ಈ ಶಾಸ್ತ್ರಗಳು ಸ್ಕೂಲಲ್ಲಿ ಇರುತ್ತೆ ಅತ್ತೆ. ನಾನು ಓದ್ಕೊಳ್ಳುವಾಗ ಆಷಾಢ ಮಾಸದ ಬಗ್ಗೆ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಭವಿಷ್ಯ ನೀವು ಓದ್ಕೊಂಡಾಗ ಇರಬಹುದು, ಅದಕ್ಕೆ ನಿಮ್ಗೆ ಗೊತ್ತಿದೆ. ನಾನು ಓದ್ಕೊಳ್ಳುವಾಗ ಇಲ್ವಲ್ಲ, ಅದಕ್ಕೆ ನನ್ಗೂ ಗೊತ್ತಿಲ್ಲ ಅತ್ತೆ. ಸೊಸೆ, ನಾನು ಇದುವರೆಗೂ ಸ್ಕೂಲಿನ ಮುಖನೇ ನೋಡಿಲ್ವೇ, ಮತ್ತೆ ಈ ಶಾಸ್ತ್ರ ಹೇಳಿದೆ ಅಂತ ಹೇಳಿದ್ರಲ್ಲ ಅತ್ತೆ? ಸೊಸೆ, ಈ ವಿಷಯವೆಲ್ಲ ನನ್ಗೆ ನಮ್ಮತ್ತೆ ಹೇಳಿದ್ದು. ನಾನು ನಿಂಗೆ ಹೇಳ್ತಾ ಇದ್ದೀನಿ, ಆಷಾಢ ಮಾಸದಲ್ಲಿ ಹೊಸ ಸೊಸೆ ಅತ್ತೆ ಮನೆಯನ್ನು ಬಿಟ್ಟು ಖಚಿತವಾಗಿ ತವ್ರ ಮನೆಗೆ ಹೋಗ್ಬೇಕು. ಅಲ್ಲೇ 1 ತಿಂಗಳ ಕಾಲ ಇರ್ಬೇಕು. ಏನತ್ತೆ ನೀವ್ ಹೇಳ್ತಾ ಇರೋದು? ಆಷಾಢ ಮಾಸ ಅಂತ ತಿಂಗಳ ಕಾಲ? ನಾನು ನನ್ ಗಂಡನ್ನ ನೋಡದೆ ಗಂಡನ ಮನೆಗೆ ಬಾರದೆ ನನ್ ತವ್ರ ಮನೇಲೆ ಇರ್ಬೇಕಾ? ಅಮ್ಮ ಅತ್ತೆ, ನನ್ನಿಂದಾಗಲ್ಲ, ನಿಜಕ್ಕೂ ನಾನ್ ತವ್ರ ಮನೆಗೆ ಹೋಗಲ್ಲ ಅಂತ ಹೇಳೋದಕ್ಕಾಗಲ್ಲಮ್ಮ. ಖಚಿತವಾಗಿ ತವ್ರ ಮನೆಗೆ ಹೋಗ್ಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದೆಯಲ್ಲಮ್ಮ. ಇನ್ನೇನ್ ಹೇಳ್ತಾ ಇದೆ ಅತ್ತೆ ತಮ್ಮ ಧರ್ಮಶಾಸ್ತ್ರ? ನನ್ ಜೊತೆ ವಾದ ಮಾಡಬೇಡ. ಆಷಾಢ ಮಾಸ ಬಂದಿದೆ, ಆದ್ರಿಂದ ನೀನು ತವ್ರ ಮನೆಗೆ ಹೋಗ್ಬೇಕು ಸೊಸೆ. ಅತ್ತೆ, ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಎಂದು ಹೇಳಿ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ. ಶಾರದಾ ಐಷ್ಟದ ಮುಖವಿಟ್ಟು, ಹೇಗೆ ಹೇಳಿದ್ರೆ ನನ್ನ ಸೊಸೆ ಅರ್ಥ ಮಾಡ್ಕೋತಾಳೋ ಏನೋ ಎಂದುಕೊಳ್ಳುತ್ತಾ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ. ಫೋನ್ ತೆಗೆದುಕೊಂಡು ತನ್ನ ಮಗ ರಮೇಶ್ಗೆ ಫೋನ್ ಮಾಡುತ್ತಾಳೆ. ಆಗ ಮಗ ರಮೇಶ್ ಆಫೀಸಲ್ಲಿ ಇರ್ತಾನೆ. ಹೇಳಮ್ಮ. ಮಗು ರಮೇಶು, ಸೊಸೆನ ಅವಳ ತವ್ರ ಮನೆಗೆ ಹೋಗಂತ ಫೋನ್ ಮಾಡಿ ಹೇಳೋ. ಆ ಮಾತನ್ನು ಕೇಳಿ ರಮೇಶ್ ಕೂಡ ಆಶ್ಚರ್ಯ ಹೋಗುತ್ತಾನೆ. ಏನಮ್ಮ ನೀನ್ ಹೇಳ್ತಾ ಇರೋದು? ಅನಾಮಿಕನ್ನ ಅವಳ ತವ್ರ ಮನೆಗೆ ಕಳಿಸ್ಬೇಕಾ? ಯಾಕಮ್ಮ? ಮನೆಯಲ್ಲಿ ನೀನ್ ಹೇಳ್ದಾಗಿ ಚೆನ್ನಾಗಿ ಕೇಳ್ಕೊತಾ ಇಲ್ವಾ? ಹೇಳಿದ ಕೆಲ್ಸ ಮಾಡ್ತಾ ಇಲ್ವಾ? ಅದಕ್ಕಲ್ಲ ಮಗನೇ, ಈಗ ಆಷಾಢ ಮಾಸ ಬಂದಿದೆ ಅಲ್ವಾ, ಹೊಸ ಸೊಸೆ ಅತ್ತೆ ಮನೆಯಲ್ಲಿ ಇರಬಾರ್ದು, ತನ್ನ ತವ್ರ ಮನೆಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತಮ್ಮ? ಅತ್ತೆ ಸೊಸೆಯರ ಮಧ್ಯೆ ಜಗಳವಾಗಿ ಬೇರೆ ಬೇರೆ ಸಂಸಾರ ಇಡಬೇಕಾದ ಪರಿಸ್ಥಿತಿ ಬರುತ್ತೋ ಎಂದು ಹೇಳುತ್ತಲೇ ರಮೇಶ್ ಸ್ವಲ್ಪ ಭಯಪಡುತ್ತಾನೆ. ಅಮ್ಮ, ಅಷ್ಟು ದೊಡ್ಡ ಗಲಾಟೆ ನಡೆಯುತ್ತಾ? ಅಂದ್ರೆ ನಾನು ಅನಾಮಿಕಾ ಹತ್ರ ಮಾತಾಡ್ತೀನಿ, ಅವಳನ್ನ ತವ್ರ ಮನೆಗೆ ಹೋಗು ಅಂತ ಹೇಳ್ತೀನಿ, 1 ತಿಂಗಳವರೆಗೂ ಬರ್ಬೇಡ ಅಂತೀನಿ. ಮರ್ತು ಹೋಗದೆ ಹೇಳು ಮಗನೇ ಎಂದು ಹೇಳಿ ಶಾರದಾ ಫೋನ್ ಇಡುತ್ತಾಳೆ. ಇನ್ನು ರಮೇಶ್ ತಕ್ಷಣ ಅನಾಮಿಕಂಗೆ ಫೋನ್ ಮಾಡುತ್ತಾನೆ. ಹೇಳಿ ಅನಾಮಿಕಾ, ಅಮ್ಮ ಹೇಳಿದ ಹಾಗೆ ನೀನು ಬಟ್ಟೆ ಎಲ್ಲ ಜೋಡಿಸ್ಕೊಂಡು ನೀನ್ ತವ್ರ ಮನೆಗೆ ಹೋಗು. ನೀವು ಕೂಡ ಏನ್ರಿ? ನಾನು ಎಲ್ಲಿಗೂ ಹೋಗೋದಿಲ್ಲ, ತವ್ರ ಮನೆಗೆ ಹೋಗಲ್ಲ ಅಂತ ಇದುವರೆಗೂ ಅತ್ತೆಗೆ ಆಲ್ರೆಡಿ ಹೇಳಿದ್ದೆ ಅಲ್ಲ, ಈಗ ನಿಮ್ಗೆ ಕೂಡ ಹೇಳ್ತಾ ಇದ್ದೀನಿ, ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ನೀವು ಅತ್ತೆ, ಇನ್ನು ಮಿಕ್ಕಿದು ಮಾವಯ್ಯ, ಯಾರು ಹೇಳಿದ್ರು ನಾನು ಕೇಳೋದಿಲ್ಲ ಎಂದು ಅನಾಮಿಕಾ ಫೋನ್ ಇಡುತ್ತಾಳೆ. ಇಷ್ಟರಲ್ಲಿ ಹೊರಗಿನಿಂದ ಪ್ರಸಾದ್ ಮನೆಯೊಳಗೆ ಬಂದು ಕುತ್ಕೋತಾನೆ. ಅಮ್ಮ, ಸೊಸೆ, ಸ್ವಲ್ಪ 1 ಗ್ಲಾಸ್ ತುಂಬಾ ನೀರ್ ತಗೊಂಬಮ್ಮ. ತಗೊಂಬರ್ತಾ ಇದ್ದೀನಿ ಮಾವಯ್ಯ. ಹೊಸ ಸೊಸೆ ಅನಾಮಿಕಾ ಗ್ಲಾಸ್ ತುಂಬಾ ನೀರನ್ನು ತಂದು ಪ್ರಸಾದ್ ಹತ್ರ ಬಂದು ಕೊಡುತ್ತಾಳೆ. ಪ್ರಸಾದ್ ನೀರನ್ನು ಕುಡಿಯುತ್ತಾನೆ. ಪ್ರಸಾದ್ ಮಾತನ್ನು ಕೇಳಿ ಶಾರದಾ ಅವನ ಹತ್ರ ಬರ್ತಾಳೆ. ಮಾವಯ್ಯ, ಊಟ ಹಾಕ್ಲಾ? ಈಗ್ಲೇ ಬೇಡ ಸೊಸೆ, ನನಗೆ ಹಸಿವಾದಾಗ ಕರಿತೀನಿ ಹೊರತು ಹೋಗಿ ನಿನ್ ಕೆಲ್ಸ ನೋಡ್ಕೊಮ್ಮ. ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಏನಯ್ಯ? ಏನ್ ಶಾರದಾ, ಯಾಕೆ ಅಷ್ಟೆಲ್ಲ ಗಾಬರಿ ಆಗ್ತಾ ಇದ್ಯಾ? ಆಷಾಢ ಮಾಸ ಬಂದಿದೆ, ನಮ್ಮ ಹೊಸ ಸೊಸೆ ತವ್ರ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನ್ ಮಾಡ್ಬೇಕೋ ಅರ್ಥವಾಗ್ತಿಲ್ಲ. ಶಾರದಾ, ನೀನು ಒಂದ್ ವಿಷಯ ಮರ್ತು ಹೋಗ್ತಾ ಇದ್ಯಾ. ಅನಾಮಿಕಾ ನಮ್ಮ ಮನೆಗೆ ಬಂದ ಹೊಸ ಸೊಸೆ. ಅವಳು ಇಷ್ಟವೇನು ಅಂತ ತಿಳ್ಕೊಂಡು ಅವಳಿಗೆ ಬೇಕಾದ್ದನ್ನು ಕೊಟ್ಟು ಆಗ ತವ್ರ ಮನೆಗೆ ಹೋಗು ಅಂತ ಹೇಳು. ಖಚಿತವಾಗಿ ಇಷ್ಟದಿಂದ ಹೋಗ್ತಾಳೆ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ. ಚೆನ್ನಾಗಿ ನೆನಪಿಸಿದ್ರಿ ನೀವು. ಸೊಸೆಗೆ ಸೀರೆ ಅಂದ್ರೆ ಬಹಳ ಇಷ್ಟ ಅಂತ ಮನೆಗೆ ಬಂದ ಮೊದಲಲ್ಲಿ ಹೇಳಿದ್ಲಲ್ಲ, ನಾನು ಆ ವಿಷಯ ಮರ್ತು ಹೋಗಿದ್ದೆ. ಈಗ ನಾನು ಹೋಗಿ ಸೊಸೆಗೆ ಆಷಾಢ ಮಾಸದ ಸೀರೆಗಳ ಆಫರ್ ಬಗ್ಗೆ ಕರ್ಕೊಂಡು ಹೋಗಿ ಅವಳಿಗೆ ಇಷ್ಟವಾದ್ದನ್ನ ಕೊಡಿಸ್ತೀನಿ, ಅವಳ ತವ್ರ ಮನೆಗೆ ಕಳಿಸ್ತೀನಿ ಎಂದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ. ಅಡುಗೆ ಮಾಡುತ್ತಿರುವ ಅನಾಮಿಕಳನ್ನು ನೋಡಿ, ಸೊಸೆ 1 ಗಂಟೆಯಲ್ಲಿ ಕೆಲಸವೆಲ್ಲ ಪೂರ್ತಿ ಮಾಡ್ಕೋ. ಅತ್ತೆ, ನಾನು ತವ್ರ ಮನೆಗೆ ಹೋಗಲ್ಲ ಅಂತ ಹೇಳ್ದೆ ಅಲ್ಲ.
ತವ್ರ ಮನೆಗಲ್ವೇ ಆಷಾಢ ಮಾಸ ಅಲ್ವಾ, ನಮಗಾಗಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಅವರು, ಬಟ್ಟೆಗಳ ಶಾಪ್ ಅವರು ಆಫರ್ಸ್ ಕೊಟ್ಟಿದ್ದಾರೆ. ಅನಾಮಿಕಾ ಸಂತೋಷ ಪಡ್ತಾ ತನ್ನಲ್ಲಿ ತಾನು, ಓಹೋ ಅತ್ತೆ, ನನಗೆ ಸೀರೆ ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತಿದ್ದು ನನಗೆ ಸೀರೆ ಕೊಡಿಸ್ಬಿಟ್ಟು ನಿಧಾನವಾಗಿ ತವ್ರ ಮನೆಗೆ ಕಳಿಸುವ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತ ನಾನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅತ್ತೆ ಅಂದ್ಕೋತಾ ಇದ್ದಾಳೆ. ಆದ್ರೆ ನನ್ ಪ್ಲಾನ್ ನನ್ಗಿದೆ, ಶಾಪಿಂಗ್ ಮಾಡ್ತೀನಿ, ತವ್ರ ಮನೆಗೆ ಮಾತ್ರ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಅನಾಮಿಕಳನ್ನು ಕರೆಯುತ್ತಾಳೆ. ಸರಿ ಅತ್ತೆ, ಹೋಗೋಣ ಎಂದು ಹೇಳಿದ್ದರಿಂದ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. 1 ಗಂಟೆಯ ನಂತರ ಶಾರದಾ ಅನಾಮಿಕಾ ಸೇರಿ ಶಾಪಿಂಗ್ ಮಾಡಲಿಕ್ಕೆ ಒಂದು ದೊಡ್ಡ ಶಾಪಿಂಗ್ ಮಾಲ್ ಹತ್ರ ಬರ್ತಾರೆ. ಆಫರ್ಸ್ ಅಲ್ಲಿ ಇಬ್ಬರು ಸೇರಿ ಹಿಡಿಸಿದ ಸೀರೆಗಳನ್ನು ನೋಡುತ್ತಾರೆ, ತೆಗೆದುಕೊಳ್ಳುತ್ತಾರೆ. ಬೇಕರಿಯಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ಸ್ ತಿನ್ನುತ್ತಾರೆ. 3 ಗಂಟೆಯ ನಂತರ ಮನೆಗೆ ಬರುತ್ತಾರೆ. ಸೊಸೆ, ನಿನ್ಗೆ ಹಿಡಿಸಿದ ಸೀರೆ ಕೊಡ್ಸಿದ್ದೀನಿ, ನಿನ್ಗಿಷ್ಟವಾದ ಐಸ್ ಕ್ರೀಮ್ ತಿನ್ಸಿದ್ದೀನಿ, ಮೇಕಪ್ ಕೂಡ ಕೊಡ್ಸಿದ್ದೀನಿ, ಒಡವೆ ಕೂಡ ಕೊಟ್ಟಿದ್ದೀನಲ್ಲ, ಈಗಾದ್ರೂ ತವ್ರ ಮನೆಗೆ ಹೋಗೆ. ಅತ್ತೆ, ಅದೊಂದು ಮಾತ್ರ ಕೇಳ್ಬಿಡಿ, ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಎಂದು ಅನಾಮಿಕಾ ಕವರ್ಸ್ ಹಿಡಿದುಕೊಂಡು ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಶಾರದಾ ಅನಾಮಿಕಳ ತವ್ರ ಮನೆಗೆ ಬರ್ತಾಳೆ. ರಾಜಯ್ಯ ಸುಜಾತರು ಗೌರವದಿಂದ ಅವಳನ್ನು ಮನೆಯೊಳಗೆ ಕರೆಸಿ ಕೂರಿಸುತ್ತಾರೆ. ಅತ್ತಿಗೆ, ನಾನೇ ನಿಮ್ ಹತ್ರ ಬರೋಣ ಅಂತ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ನೀವೇ ಬಂದ್ರಿ. ಆಷಾಢ ಮಾಸ ಬಂದಿದೆ ಅಲ್ವಾ, ಮಗಳನ್ನ ತವ್ರ ಮನೆಗೆ ಕರ್ಕೊಂಡ್ಬರ್ಬೇಕಲ್ಲ. ಹೌದು ಅದ್ಕೆ, ನಾನು ಆ ವಿಷಯ ಮಾತಾಡೋಣ ಅಂತಾನೆ ಬಂದೆ. ಎಷ್ಟು ಹೇಳಿದ್ರು ಅನಾಮಿಕಾ ತವ್ರ ಮನೆಗೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ನೀನ್ ಬಂದು ಅರ್ಥ ಮಾಡುವ ಹಾಗೆ ಹೇಳಿ ಕರ್ಕೊಂಡು ಹೋಗು. ಸರಿ ಅದ್ಕೆ, ಈಗ ನೀವು ಹೋಗಿ, ನಾನು 2 ಗಂಟೆ ನಂತರ ಬರ್ತೀನಿ, ಅನಾಮಿಕಂಗೆ ಅರ್ಥವಾಗುವ ಹಾಗೆ ಹೇಳ್ತೀನಿ. ಸರಿ ಅದ್ಕೆ, ನಾನು ಹೊರಡ್ತೀನಿ. ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಬೆಡ್ರೂಮ್ ಅಲ್ಲಿ ರಮೇಶ್ ಅನಾಮಿಕಾ ಆಷಾಢ ಮಾಸದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರ್ತಾರೆ. 1 ತಿಂಗಳು ನಿಮ್ಗೆ ದೂರವಾಗಿರೋದು ನನ್ನಿಂದ ಆಗಲ್ಲ ರೀ, ಅದಕ್ಕೆ ನಾನು ತವ್ರ ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಅದೆಲ್ಲಾನು ಅಮ್ಮ ಅಷ್ಟೆಲ್ಲ ಹೇಳ್ತಾ ಇದ್ದಾಳಲ್ಲ, ಈ ಆಷಾಢ ಮಾಸದಲ್ಲಿ ಹೊಸ ಸೊಸೆ ಅತ್ತೆ ಮನೆಯಲ್ಲಿ ಇರಬಾರ್ದು ಅಂತ. ನೀವೆಷ್ಟು ಹೇಳಿದ್ರು ನಾನು ನನ್ನ ತವ್ರ ಮನೆಗೆ ಹೋಗಲ್ಲ ಎಂದು ಅನಾಮಿಕಾ ಸಿಡುಕು ಮೂತಿ ಮಾಡಿಕೊಂಡು ಬೆಡ್ ಮೇಲೆ ಕುತ್ಕೋತಾಳೆ. ರಮೇಶ್ ಬೇಡಿಕೊಳ್ಳುತ್ತಾ ಇರ್ತಾನೆ. ಹಾಗೆ 2 ಗಂಟೆ ಸಮಯ ಕಳೆಯುತ್ತದೆ. ಸುಜಾತ ಶಾರದಾ ಅವರ ಮನೆಗೆ ಬರುತ್ತಾಳೆ. ಶಾರದಾ ಸಂತೋಷ ಪಡುತ್ತಾ, ಸೊಸೆ ಸೊಸೆ, ನಿನ್ಗಾಗಿ ಯಾರು ಬಂದಿದ್ದಾರೆ ನೋಡು. ಅನಾಮಿಕಾ ಹಾಲೊಳಗೆ ಬಂದು ನೋಡ್ತಾಳೆ. ಅವಳ ತಾಯಿ ಸುಜಾತ ಕಾಣಿಸುತ್ತಾಳೆ. ತನ್ನ ತಾಯಿ ಸುಜಾತ ಯಾಕೆ ಬಂದಿದ್ದಾಳೋ ಅರ್ಥ ಮಾಡ್ಕೋತಾಳೆ. ಅಮ್ಮ, ನೀನ್ ಯಾಕೆ ಬಂದ್ಯೋ ಅಂತ ನಂಗೆ ಗೊತ್ತು. ಆಷಾಢ ಮಾಸ ಅಂತ ನನ್ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೆ ಅಲ್ವಾ, ಆದ್ರೆ ನಾನ್ ಬರಲ್ಲ, ಇಲ್ಲೇ ಇರ್ತೀನಿ, ನೀನ್ ಮನೆಗೆ ಹೋಗು. ಅದೆಲ್ಲ ತಾಯಿ, ಆಷಾಢ ಮಾಸದಲ್ಲಿ ಹೊಸ ಸೊಸೆ ಅತ್ತೆ ಮನೆಯಲ್ಲಿ ಇರಬಾರ್ದಮ್ಮ. ಅದೇ ಯಾಕೆ ಇರಬಾರ್ದು? ಯಾಕೆ ಅನ್ನೋದು ನಾನು ನಮ್ಮ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಬಾರಮ್ಮ, ನಾನು ಮಾತ್ರ ತವ್ರ ಮನೆಗೆ ಬರಲ್ಲ. ಯಾಕೆ ಬರಲ್ಲ ಅಂತ ಇದೆಯಾ ತಾಯಿ? ಅಮ್ಮ, ಇಲ್ಲಿ ನನಗೆ ಅತ್ತೆ ಎಲ್ಲ ವಿಧದಿಂದ ಹಿಡಿಸಿದ ಅಡಿಗೆ ಮಾಡಿಕೊಡ್ತಾಳೆ. ಒಂದು ವೇಳೆ ಅತ್ತೆಗೆ ಆಗದಿದ್ರೆ ಕಿಚನ್ ಎಲ್ಲ ಸಾಮಾನು ಇರುತ್ತೆ, ಅದರಿಂದ ನಾನೇ ನನಗೆ ಹಿಡಿಸಿದ್ದನ್ನ ಮಾಡ್ಕೊಂಡು ತಿಂತೀನಿ. ಅದೇ ನಮ್ಮನೆ ಹತ್ರ ಎಂದು ಅನಾಮಿಕಾ ಮುಖವನ್ನು ದಿಗಿಲಿನಿಂದಿಡುತ್ತಾಳೆ. ಅದೆಲ್ಲ ತಾಯಿ. ಅಮ್ಮ, ಹೊಸ ಸೊಸೆ ಆಷಾಢ ಮಾಸದಲ್ಲಿ ತವ್ರ ಮನೆಗೆ ಯಾಕೆ ಹೋಗ್ಬೇಕು ಹೇಳು? ಅನಾಮಿಕಾ, ಈ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆಯರು ಗಂಡ ಹೆಂಡತಿಯರು ಒಂದೇ ಮನೆಯಲ್ಲಿ ಇರಬಾರದು ಅನ್ನುವುದು ಯಾವತ್ತಿನಿಂದೋ ಬಂದ ಸಂಪ್ರದಾಯ. ಅತ್ತೆ ಸೊಸೆಯರು ಒಂದೇ ಮನೆಯಲ್ಲಿ ಇರೋದ್ರಿಂದ ಅವರ ಮಧ್ಯ ಪ್ರೇಮವಿಲ್ಲದೆ ಹೋಗುತ್ತೆ. ಗಂಡ ಹೆಂಡತಿಯರು ಕೂಡ ದೂರವಾಗಿರೋದು ಅನ್ನೋದು ಈ ತಿಂಗಳಲ್ಲಿ ಎಷ್ಟೋ ಮುಖ್ಯವಾದದ್ದು ತಾಯಿ. ಅನಾಮಿಕಾ ತಾಯಿಯ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಅರ್ಥ ಮಾಡ್ಕೋ ತಾಯಿ, ನಾವು ನಮ್ಮ ಮನೆಗೆ ಹೋಗೋಣ ಬಾ. ಅನಾಮಿಕಾ ಇನ್ನು ಏನು ಮಾತನಾಡಲಿಲ್ಲ. ಹೊಸ ಸೊಸೆಯ ದುಃಖವನ್ನು ಶಾರದಾ ಅರ್ಥ ಮಾಡಿಕೊಂಡು, ಸರಿ ಸೊಸೆ, ನೀನು ಇಲ್ಲೇ ಇರೋ, ನಾನೇ ನಿನ್ ತವ್ರ ಮನೆಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ ಬಿಡು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ಮತ್ತೆ ಅಳಿಯಂದ್ರು ಅತ್ತಿಗೆ, ನನ್ಗೆ ಅರ್ಥವಾಗುವ ಹಾಗೆ ಹೇಳಿದ್ದೀಯಲ್ಲಮ್ಮ, ಇನ್ನು ನಾನೇ ನೋಡ್ಕೋತೀನಿ ಎಂದು ಹೇಳುತ್ತಲೇ ಶಾರದಾ ಸುಜಾತರು ಸಂತೋಷ ಪಡುತ್ತಾರೆ. ಇನ್ನು ಆ ದಿನ ಶಾರದಾ ಬಟ್ಟೆಯನ್ನು ಜೋಡಿಸಿಕೊಂಡು ಗಂಡನಿಗೆ ಮಗನಿಗೆ ಹೇಳಿ ಸುಜಾತ ಅವರ ಮನೆಗೆ ಹೋಗುತ್ತಾಳೆ. ಅತ್ತಿಗೆ, ನೀವು ನಮ್ಮ ಮನೆಯಲ್ಲಿ ಬಹಳಷ್ಟಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಏನು ಆಗಲ್ಲ ಅತ್ತಿಗೆ, 1 ತಿಂಗಳೇ ಅಲ್ವಾ ಎಂದು ಶಾರದಾ ಆಷಾಢ ಮಾಸವೆಲ್ಲ ಸೊಸೆಯ ತವರು ಮನೆಯಲ್ಲಿ ಇರುತ್ತಾಳೆ. ಆಷಾಢ ಮಾಸವಾದ ಮೇಲೆ ಅತ್ತೆ ಸೊಸೆಯರು ಸೇರಿ ಕಲಿತು ಬೆರೆತು ಸಂತೋಷವಾಗಿರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಬೆಳಿಗ್ಗೆ ಸಮಯ 8 ಗಂಟೆಯಾಗಿರುತ್ತೆ. ಮನೆಯ ಮುಂದೆ ನಿಂತ ಆಟೋದಿಂದ ಶಾರದಾ ಪ್ರಸಾದರು ಇಳಿಯುತ್ತಾರೆ. ಶಾರದಾ ಬಟ್ಟೆಯ ಚೀಲವನ್ನು ಹಿಡಿದುಕೊಂಡು, ಏನು ಅಂದ್ರೆ, ನಾನು ಮನೆಯೊಳಗೆ ಹೋಗ್ತಾ ಇದ್ದೀನಿ, ನೀವು ಆಟೋವನಿಗೆ ದುಡ್ಡು ಕೊಟ್ಟು ಬಂದ್ಬಿಡಿ. ಸರಿ ಕಣಿ ಶಾರದಾ. ಶಾರದಾ ಹಾಲ್ಗೆ ಬರುತ್ತಾಳೆ.
ಧನಿಕ ದೊಡ್ಡ ಸೊಸೆ ಅನಾಮಿಕಾ ಪೂಜಾ ರೂಮಿನಲ್ಲಿ ಕೂತ್ಕೊಂಡು ನಿಧಾನವಾಗಿ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇದ್ದರೆ ಬಡವಳಾದ ಚಿಕ್ಕ ಸೊಸೆ ಅಂಜಲಿ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಶಾರದಂಗೆ ಕೋಪ ಬರುತ್ತೆ. ಪ್ರಸಾದ್ ಶಾರದಳ ಹತ್ತಿರ ಬರುತ್ತಾನೆ. ನಮ್ ರೂಮ್ಗೆ ಹೋಗದೆ ಇಲ್ಲೇನ್ ಮಾಡ್ತಾ ಇದೀಯ ಶಾರದಾ? ನಮ್ಮ ಮನೆಗೆ ಬಂದ ಧನಿಕ ಬಡ ಸೊಸೆಂದ್ರನ್ನು ನೋಡಿ ಧನಿಕ ದೊಡ್ಡ ಸೊಸೆ ಅನಾಮಿಕಾ ಚೆನ್ನಾಗಿ ರೇಷ್ಮೆ ಸೀರೆ ಹಾಕಿಕೊಂಡು ಒಡವೆ ಹಾಕಿಕೊಂಡು ಮಹಾಲಕ್ಷ್ಮಿ ಹಾಗೆ ಪೂಜೆ ಮಾಡುತ್ತಾ ಅದೃಷ್ಟ ಲಕ್ಷ್ಮಿ ಹಾಗೆ ಕಾಣಿಸ್ತಾಳೆ. ಬಡವಳಾದ ಚಿಕ್ಕ ಸೊಸೆ ಅಂಜಲಿ ಹಳೆ ಬಟ್ಟೆ ಹಾಕಿಕೊಂಡು ದರಿದ್ರಳ ಹಾಗನಿಸುತ್ತೆ ಪ್ರಸಾದನಿಗೆ. ನೋಡ್ದೆ ಶಾರದಾ, ಆದ್ರೆ ಈಗ ಏನಾಯ್ತು ಅಂತ? ದುಡ್ಡಿರುವ ದೊಡ್ಡ ಸೊಸೆಯನ್ನು ಚೆನ್ನಾಗಿ ಬೆಳಿಗ್ಗೆನೆ ಎದ್ದು ಮನೆ ಕೆಲಸ ಮಾಡಿ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರೆ ಬಡ ಮನೆಯಿಂದ ಬಂದ ಚಿಕ್ಕ ಸೊಸೆ ಟಿವಿ ನೋಡ್ತಾ ಇದ್ದಾಳೆ. ಆದ್ರೂ ನಂಗೆ ಚಿಕ್ಕ ಸೊಸೆ ಮೇಲೆ ಎಂತಹ ಕೋಪನು ಬರಬಾರ್ದಲ್ವಾ? ಹೌದು ಶಾರದಾ, ಬಡವಳಾದ ಚಿಕ್ಕ ಸೊಸೆ ಅಂಜಲಿ ಮೇಲೆ ಎಂತಹ ಕೋಪನು ಮಾಡ್ಕೋಬಾರ್ದು. ಆಫೀಸಿಂದ ಚಿಕ್ಕವನು ಅರವಿಂದ್ ಮನೆಗೆ ಬರ್ತಾಳೆ, ಅಳು ಮುಖ ಹಾಕೋತಾಳೆ. ಅಂಜಲಿ ಹೇಳಿದ್ದೆ ಮಗ ನಿಜ ಅಂತ ನಂಬ್ತಾನೆ, ನಮ್ ಜೊತೆ ಜಗಳ ಮಾಡ್ತಾನೆ ಅಷ್ಟೇ ಅಲ್ವಾ? ನಿನಗೆ ಗೊತ್ತಿದ್ದೆ ಅಲ್ವಾ ಶಾರದಾ, ನಾನು ಮತ್ತೆ ನಿಂಗೆ ಹೇಳೋದೇನಿದೆ, ಬಾ ರೂಮ್ಗೆ ಹೋಗಿ ವಿಶ್ರಾಂತಿ ತಗೊಳ್ಳೋಣ. ಪ್ರಸಾದ್ ಹಾಗೆ ಹೇಳುತ್ತಾ ಇರುವಾಗ ಪೂಜೆ ಮುಗಿಸಿಕೊಂಡು ಅನಾಮಿಕಾ ಹಾಲ್ಗೆ ಬರ್ತಾಳೆ. ಚೀಲ ಹಿಡಿದುಕೊಂಡು ನಿಂತ ಅತ್ತೆ ಮಾವಂದಿರು ಕಾಣಿಸುತ್ತಾರೆ. ಪ್ರೇಮದಿಂದ ಅವರ ಹತ್ರಕ್ಕೆ ಬರ್ತಾಳೆ. ಅತ್ತೆ ಮಾವಯ್ಯ ಹೇಗಿದ್ದೀರಾ? ಊರಿನಿಂದ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀವಿ ಸೊಸೆ, ಈಗ್ಲೇ ಬಂದ್ವಿ ತಾಯಿ. ನೀನು ಪೂಜೆ ಮಾಡ್ತಾ ಇದೀಯಾ ಅಂತ ಕರೀಲಿಲ್ಲ ಬಿಡು. ಇರಿ ಮಾವಯ್ಯ, ಬಿಸಿ ಬಿಸಿಯಾಗಿ ಟೀ ತಗೊಂಡ್ಬರ್ತೀನಿ. ಈಗ ಬೇಡಮ್ಮ, ಸ್ನಾನ ಮಾಡ್ಕೊಂಡು ಬರ್ತೀವಿ. ಬಿಸಿ ಬಿಸಿ ದೋಸೆ ಹಾಕಿ ಕೊಡು. ತಪ್ಪದೆ ಮಾವಯ್ಯ. ಅತ್ತೆ ಮತ್ತೆ ನೀವೇನ್ ತಿಂತೀರಾ? ನಾನು ಕೂಡ ದೋಸೆ ಹಾಕಮ್ಮ, ಪೂರಿ ಮಾಡ್ಬೇಕು ಅಂದ್ರೆ ಎಷ್ಟೋ ಕಷ್ಟಪಡಬೇಕು. ಅಯ್ಯೋ ಅತ್ತೆ, ಮನೆಗೆ ದೊಡ್ಡ ಸೊಸೆಯಾಗಿ ನಿಮ್ಮನ್ನ ಪ್ರೇಮದಿಂದ ಅಭಿಮಾನದಿಂದ ನೋಡ್ಕೋಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ. ನಿಮಗಿಷ್ಟವಾದ ಪೂರಿ ಮಾಡ್ತೀನಿ, ಸ್ನಾನ ಮಾಡ್ಕೊಂಡು ಬನ್ನಿ. ಅಕ್ಕ ನನಗೆ ಮಸಾಲಾ ದೋಸೆ ಹಾಕು. 2 ಸಾಕ ತಂಗಿ? 3 ಹಾಕ್ಲಾ? 3 ಹಾಕಕ್ಕ? ನಿನ್ನ ಸಂತೋಷನ ನಾನೇನಕ್ಕೆ ಬೇಡ ಅಂತೀನಿ? ಶಾರದಂಗೆ ಕೋಪ ಕಂಟ್ರೋಲ್ ಅಲ್ಲಿ ಬರ್ಲಿಲ್ಲ. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಅಂಜಲಿ? ಇದೇ ಆದ್ರಿಂದಲೇ ಅತ್ತೆ ಹೀಗೆ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೀನಿ. ನೀನು ಮನೆಗೆ ಬಂದ ಚಿಕ್ಕ ಸೊಸೆ, ನಾನು ಇಲ್ಲ ಅಂತ ಅಂದಿಲ್ವಲ್ಲ ಅತ್ತೆ. ಅಷ್ಟೇ ಅಲ್ಲ ಅಂಜಲಿ, ನೀನು ಬಡ ಮನೆಯಿಂದ ಬಂದ ಹುಡುಗಿ, ಮನೆ ಕೆಲಸವಲ್ಲಿ ನೀನೇ ಮಾಡಬೇಕು. ಆದ್ರೆ ದೊಡ್ಡ ಸೊಸೆ ದುಡ್ಡಿರುವ ಹುಡುಗಿ ಅನಾಮಿಕಂಗೆ ಕೆಲಸ ಹೇಳ್ತಾ ಇದೀಯಾ. ಸ್ವಲ್ಪ ಹೋದ್ರೆ ಕೆಲಸದಲ್ಲಿ ಸಹಾಯ ಮಾಡದೆ ಟಿವಿ ನೋಡ್ತಾ ಇದೀಯಾ. ಇಲ್ಲಿ ನೋಡಿ ಅತ್ತೆ, ನಾನು ಬಡ ಮನೆಯ ಹುಡುಗಿಯಾಗಿರ್ಬೋದು, ಆದ್ರೆ ತಾವು ಕೇಳಿದ ವರದಕ್ಷಿಣೆ ತಂದಿದ್ದೀನಲ್ಲ, ಅದಕ್ಕೆ ಅತ್ತೆ ನಾನಂತೂ ಯಾವ ಕೆಲಸನೂ ಮಾಡೋದಿಲ್ಲ. ಅನಾಮಿಕಾ ನಿನಗಿಂತ ಹೆಚ್ಚು ವರದಕ್ಷಿಣೆ ತಂದಿದ್ದಾಳೆ ಅಂಜಲಿ, ಆದ್ರೂ ಮನೆ ಸೊಸೆಯಾಗಿ ಮಾಡಬೇಕಾದ ಕೆಲಸವನ್ನೆಲ್ಲ ಬುದ್ಧಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದಾಳಲ್ಲ. ನೀನು ತೆಗೆದುಕೊಂಡು ಬಂದ 2-3 ಲಕ್ಷಕ್ಕೆ ನೀನ್ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀಯಾ. ಹೋಗು ಹೋಗು ಅಂಜಲಿ, ಹೋಗಿ ಅನಾಮಿಕಂಗೆ ಸಹಾಯ ಮಾಡು, ಹೋಗು. ನಾನು ಎಂತಹ ಸಹಾಯನೂ ಮಾಡಲ್ಲ ಅತ್ತೆ, ಇಲ್ಲೇ ಕುತ್ಕೊಂಡು ಟಿವಿ ನೋಡ್ತಾ ಇರ್ತೀನಿ. ನಿನ್ನನ್ನು ಬದಲಾಯಿಸೋದಕ್ಕೆ ನನ್ನಿಂದಾಗಲ್ಲ, ಇನ್ನು ನಿನ್ಗೆ ಬುದ್ಧಿ ಬರಲ್ಲ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಲೇ ಪ್ರಸಾದ್ ಕೂಡ ಏನು ಮಾತನಾಡದೆ ಹೋಗುತ್ತಾನೆ. ಅಂಜಲಿ ನೀನು ಟಿವಿ ನೋಡ್ತಾ ಇರೋ, ನಾನು ರೆಡಿ ಆದ್ಮೇಲೆ ಕರಿತೀನಿ. ಹಾಗೆ ಅಕ್ಕ. ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ. ಅಂಜಲಿ ಟಿವಿ ನೋಡ್ತಾ ಇರ್ತಾಳೆ. ಅನಾಮಿಕಾ ದೋಸೆ ಹಾಕ್ತಾ ಇರ್ತಾಳೆ. ಒಂದು ಅರ್ಧ ಗಂಟೆಯ ನಂತರ ಶಾರದಾ ಪ್ರಸಾದ್ ಅವರು ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ. ಅನಾಮಿಕಾ ಎಲ್ಲವನ್ನು ರೆಡಿ ಮಾಡ್ತಾಳೆ. ಶಾರದಾ ಪ್ರಸಾದರ ಜೊತೆ ಅಂಜಲಿ ಎಷ್ಟೋ ಸಂತೋಷದಿಂದ ಅನಾಮಿಕಾ ಮಾಡಿದ ರುಚಿಕರವಾದ ಅಡಿಗೆ ತಿನ್ನುತ್ತಾಳೆ. ನಿಜ ಹೇಳ ಸೊಸೆ, ನಿನ್ನ ಕೈನ ಅಡಿಗೆ ತಿಂದೆ ಸತ್ತು ಹೋಗ್ತಾ ಇದ್ದೆ ಗೊತ್ತಾ? ಈಗ ತಿಂದ್ರಲ್ವಾ, ಮತ್ತೆ ಯಾವಾಗ ಸತ್ತು ಹೋಗ್ತೀರಾ? ಶಾರದಾ ಕೋಪದಿಂದ ನೋಡುತ್ತಾಳೆ. ಅನಾಮಿಕಾ ಮುಸಿ ಮುಸಿ ನಗುತ್ತಾಳೆ. ನೀನ್ ಎಷ್ಟು ಕೋಪದಿಂದ ನೋಡಿದ್ರು ಏನು ಲಾಭವಿಲ್ಲ ಅತ್ತೆ. ತಾವು ಯಾವಾಗ ಹೋಗ್ತಿರೋ ಹೇಳಿದ್ರೆ ತಕ್ಕ ಏರ್ಪಾಟು ಮಾಡ್ಕೋತೀನಲ್ಲ. ಏನಂತೀಯ ಅಕ್ಕ? ಸಾಕು ಬಿಡು ಅಂಜಲಿ, ನಿನಗಿಷ್ಟವಾದ ತಿನ್ನು. ಅಂಜಲಿ ತಿನ್ನುತ್ತಾ ಇರುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಶಾರದಾ ಯಾವ ಕೆಲಸ ಹೇಳಿದರೂ ಬಡವಳಾದ ಚಿಕ್ಕ ಸೊಸೆ ಅಂಜಲಿ ಮಾಡಲ್ಲ ಅಂತ ಮುಖದ ಮೇಲೆ ಹೇಳುತ್ತಾ ಶಾರದಳನ್ನು ಎಷ್ಟೋ ಕಷ್ಟ ಕೊಡ್ತಾ ಇರ್ತಾಳೆ. ಒಂದು ದಿನ ಧನಿಕ ದೊಡ್ಡ ಸೊಸೆ ಅನಾಮಿಕಳ ತಾಯಿ ತಂದೆಯರು ಧನಂಜಯ್ ಶ್ಯಾಮಲ ಅವರು ಮನೆಗೆ ಬರ್ತಾರೆ. ಶಾರದಾ ಅವರನ್ನು ಸೋಫಾದಲ್ಲಿ ಕೂರಿಸಿ ಮಾತನಾಡ್ತಾ ಇರ್ತಾಳೆ. ನಿಜ ಹೇಳ ಶ್ಯಾಮಲಾತಿಗೆ, ಅನಾಮಿಕಾ ನಿಮ್ಮ ಮಗಳಾಗಿ ನಿಮ್ಮ ಮನೆಯಲ್ಲಿ ಹೇಗಿರ್ತಾಳೋ ನಂಗೆ ಗೊತ್ತಿಲ್ಲ ಹೊರತು ನಮ್ಮ ಮನೆಯಲ್ಲಿ ಮಾತ್ರ ಸೊಸೆಯಾಗಿ ಇರ್ತಾ ಇರುವಾಗ ನಮ್ಮನ್ನ ಬಂಗಾರದ ಹಾಗೆ ನೋಡ್ಕೋತಾ ಇದ್ದಾಳೆ. ಹೌದು ಭಾವನವರೇ, ಅನಾಮಿಕಾ ನಮಗೆ ಸೊಸೆ ಇಲ್ಲ, ನನಗಂತೂ ನನ್ನ ಅಮ್ಮನ ಹಾಗೆ ಅನ್ಬೋದು ಎಂದು ಹೇಳುತ್ತಾ ಇದ್ದಾರೆ. ಅಂಜಲಿ ಕಿಚನ್ ಒಳಗೆ ಹೋಗುವುದು ಶಾರದಾ ನೋಡುತ್ತಾಳೆ. ಚಿಕ್ಕ ಸೊಸೆ, ಇವರು ಅನಾಮಿಕಾ ಅವಳ ಅಪ್ಪ ಅಮ್ಮ ಅಂದ್ರೆ ಈಗ ಏನಂತೀರಾ? ನಿನಗೆ ದೊಡ್ಡಮ್ಮ ದೊಡ್ಡಪ್ಪ ಆಗ್ತಾರೆ, ಅವ್ರಿಗೆ ನೀರ್ ತಂದ್ಕೊಡು.
ಇಲ್ಲಿ ನೋಡಿ ಅತ್ತೆ, ನಾನು ಈ ಮನೆಗೆ ಸೊಸೆ, ಮನೆ ಕೆಲಸದವಳಲ್ಲ. ಬೇಕಿದ್ರೆ ನೀನೇ ತಂದ್ಕೊಡು, ಮತ್ತೆ ನನಗೆ ಇನ್ನೊಂದ್ಸಲ ಕೆಲಸ ಹೇಳ್ಬೇಡ ಎಂದು ಕೋಪದಿಂದ ಹೊರಟು ಹೋಗುತ್ತಾಳೆ. ಅವರೆಲ್ಲರ ಮುಂದೆ ಶಾರದಂಗೆ ಅವಮಾನವಾಗುತ್ತೆ. ಮತ್ತೇನು ಪರವಾಗಿಲ್ಲ ಅತ್ತಿಗೆ, ಇಷ್ಟಕ್ಕೂ ಮಗಳು ಎಲ್ಲಿಗೆ ಹೋಗಿದ್ದಾಳೆ? ಫ್ರೆಂಡ್ ಅವರ ಮನೆಗೆ ಹೋಗಿದ್ದಾಳೆ ಅತ್ತಿಗೆ, ಸಾಯಂಕಾಲಕ್ಕೆ ಬರ್ತೀನಿ ಅಂತ ಕೂಡ ಹೇಳಿದ್ದಾಳೆ. ನಿಮ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ನಾನೇ ಹೇಳ್ಬೇಕು ಅಂದ್ಕೊಂಡೆ. ಸರಿ ಭಾವನವ್ರೆ, ಅನಾಮಿಕ ಬಂದ ಮೇಲೆ ನಾವು ಬಂದು ಹೋಗಿದ್ವಿ ಅಂತ ಹೇಳಿ. ಸರಿ ಭಾವನವ್ರೆ. ಧನಂಜಯ್ ಶ್ಯಾಮಲ ಆ ಮನೆಯಿಂದ ಹೊರಟು ಹೋಗುತ್ತಾರೆ. ಕೋಪದಿಂದ ತನ್ನ ರೂಮಿನಲ್ಲಿ ಮಲಗಿಕೊಂಡ ಚಿಕ್ಕ ಸೊಸೆ ಹತ್ರ ಬರ್ತಾಳೆ ಶಾರದಾ. ಕೋಪದಿಂದ, ಎಷ್ಟು ಪೊಗರೆ ನಿಂಗೆ, ಮನೆಗೆ ಬಂದ ಬೀಗರ ಮುಂದೆ ನನ್ನ ಮಾನ ತೆಗಿತೀಯಾ? ನಮ್ಮಲ್ಲಿ ಎಷ್ಟೇ ಜಗಳವಿದ್ದರೂ ಕೂಡ ನಂತರ ನೋಡ್ಕೋಬಹುದು ಹೊರತು ಹೀಗೆ ಮನೆಗೆ ಬಂದವರ ಮೇಲೆ ನೀನು ಅವಮಾನ ಮಾಡ್ತೀಯಾ? ಇನ್ನು ನಿನ್ನನ್ನ ಸಹಿಸೋದು ನನ್ನಿಂದಾಗಲ್ಲ. ಹೊಡಿತೀರಾ ಏನೋ? ಇಲ್ಲ ಅಂದ್ರೆ ನನ್ನ ಮನೆಯಿಂದ ಪೂರ್ತಿಯಾಗಿ ನಮ್ಮನೆಗೆ ಕಳಿಸ್ತೀರಾ ಏನೋ? ಇಲ್ಲ ಇಲ್ಲ ಚಿಕ್ಕ ಸೊಸೆ, ನಿನ್ನ ಎಲ್ಲಿಗೂ ಕಳ್ಸೋದಿಲ್ಲ, ನೀನ್ ಇಲ್ಲೇ ಇರ್ಬೇಕು. ಇಲ್ಲ ಅಂದ್ರೆ ನನ್ ಮಗ ಅರವಿಂದ್ ನನ್ ಜೊತೆ ಜಗಳವಾಡ್ತಾನೆ. ಮಗನ ದೃಷ್ಟಿಯಲ್ಲಿ ನಾನು ಕೆಟ್ಟ ತಾಯಿ ಆಗುವುದು ನನಗೆ ಇಷ್ಟವಿಲ್ಲ. ನೀನ್ ಎಷ್ಟು ತಪ್ಪು ಮಾಡಿದ್ರು ನಾನು ಸಹಿಸ್ತೀನಿ. ಅಷ್ಟಕ್ಕೂ ಮಿಂಚಿ ತಾವು ಮಾಡೋದೇನೋ ಇಲ್ಲ, ಹೊರಟು ಹೋಗಿ. ಶಾರದಾ ಏನೋ ಮಾತನಾಡದೆ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಆಗಿನಿಂದ ಶಾರದಾ ಅಂಜಲಿಗೆ ಕೆಲಸ ಹೇಳುವುದನ್ನೇ ಬಿಡುತ್ತಾಳೆ. ಮನೆಯ ಕೆಲಸಗಳನ್ನೆಲ್ಲ ಅನಾಮಿಕಳೇ ಮಾಡುತ್ತಾ ಇರುತ್ತಾಳೆ. ಒಂದು ದಿನ ಆಫೀಸ್ನಿಂದ ಅರವಿಂದ್ ಕೋಪದಿಂದ ಮನೆಗೆ ಬರ್ತಾನೆ. ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರುವ ಅಂಜಲಿ ಎದುರಿಗೆ ಕಾಣಿಸುತ್ತಾಳೆ. ಅಂಜಲಿ ಎಂದು ಅರಚುತ್ತಾನೆ. ಮನೆಯಲ್ಲಿರುವವರೆಲ್ಲ ಬೆಚ್ಚಿ ಬೀಳುತ್ತಾರೆ. ಎಲ್ಲರೂ ಹಾಲ್ಗೆ ಬರ್ತಾರೆ. ಕೂತ್ಕೊಂಡ ಅಂಜಲಿ ಗಂಡ ಅರವಿಂದನ ಮಾತಿಗೆ ಬೆಚ್ಚಿ ಎದ್ದು ನಿಲ್ಲುತ್ತಾಳೆ. ಏನಾಯ್ತು ರೀ, ಯಾಕೆ ಹೀಗೆ ಅರಸ್ತಾ ಇದ್ದೀರಾ? ನೀನು ಇನ್ನು ಮೇಲಿಂದ ನಮ್ಮ ಅಮ್ಮ ಅಪ್ಪಂಗೆ, ನಮ್ಮ ಅತ್ತಿಗೆಗೆ, ನಮ್ಮ ಅಣ್ಣ ಹಿಂಗೆ ಯಾರಿಗೂ ಎದುರು ಹೇಳೋದಕ್ಕಾಗೋದಿಲ್ಲ. ಯಾರು ಯಾವ ಕೆಲಸ ಹೇಳಿದ್ರು ಮಾಡಬೇಕು. ಚೆನ್ನಾಗಿ ಮನೆಯ ಸೊಸೆಯಾಗಿ ನಡ್ಕೋಬೇಕು. ಏನಾಯ್ತು ನಿಮ್ಗೆ? ತಾವು ಕೇಳಿದ ವರದಕ್ಷಿಣೆ ತಂದು ಕೊಟ್ಟಿದ್ದೀನಲ್ಲ? ಹೌದು ಕೊಟ್ಟಿದ್ಯಾ, ಆದ್ರೆ ಹೇಗೆ ಕೊಟ್ಟಿದ್ಯೋ ನಿಂಗೆ ಗೊತ್ತಿಲ್ವಲ್ಲ? ನಂಗೆ ಗೊತ್ತಿಲ್ಲದೆ ಇರೋದೇನೋ, ಎಲ್ಲ ನಂಗೆ ಗೊತ್ತು. ಎಷ್ಟೋ ಕಷ್ಟಪಟ್ಟು ನಮ್ಮ ಅಮ್ಮ ಅಪ್ಪ ಒಂದೊಂದು ರೂಪಾಯಿ ಕೂಡಿಟ್ಟು ಮಾಡಿದ 3 ಲಕ್ಷ ರೂಪಾಯಿ ತಗೊಂಡ್ಬಂದು ವರದಕ್ಷಿಣೆ ಕೆಳಗೆ ಕೊಟ್ಟಿದ್ದೀವಲ್ಲ. ನಿನ್ನ ಮುಖ. ನಮ್ಮ ಅತ್ತಿಗೆ ಅನಾಮಿಕ ಬಹಳ ದೊಡ್ಡ ಮನೆಯಿಂದ ಬಂದಿದ್ದಾಳೆ. ಚಿಕ್ಕ ಸೊಸೆ ಏನು ತಗೊಂಡ್ ಬರ್ದೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮ ಆಲೋಚಿಸಿ ಅವಳೇ 3 ಲಕ್ಷ ತಗೊಂಡ್ಬಂದು ನಿಮ್ಮ ಅಮ್ಮ ಅಪ್ಪಂಗೆ ಕೊಟ್ಟಿದ್ದು. ನಿಂಗೆ ಈ ವಿಷಯ ಗೊತ್ತಾ? ನೀವು ಹೇಳೋದು ನಿಜನಾ? ನಿಜ ಅಂಜಲಿ. ನಾನು ಆಫೀಸಿಗೆ ಬರ್ತಾ ಇದ್ರೆ ನಿಮ್ಮ ಅಪ್ಪ ಕಾಣಿಸಿದ್ರು. ಆಗ ನನಗೆ ನಿಜ ತಿಳಿತು. ಆಗ ಅಂಜಲಿಗೆ ತಾನು ಇಷ್ಟು ದಿನ ಮಾಡುತ್ತಿರುವ ತಪ್ಪೇನು ತಿಳಿದು ಹೋಗುತ್ತದೆ. ಅತ್ತೆ ಶಾರದಾಳ ಹತ್ತಿರಕ್ಕೆ ಪ್ರಾಯಶ್ಚಿತ್ತವಾಗಿ ಹೋಗುತ್ತಾಳೆ. ನನ್ನನ್ನು ಕ್ಷಮಿಸಿ ಅತ್ತೆ. ಇಲ್ಲಿ ನೋಡು ಚಿಕ್ಕ ಸೊಸೆ, ಇದ್ರಲ್ಲಿ ನಾನು ಮಾಡಿದ ದೊಡ್ಡ ಕೆಲಸವೇನೂ ಇಲ್ಲ. ಎಲ್ಲ ದೊಡ್ಡ ಸೊಸೆ ಅನಾಮಿಕ ಹೇಳಿದ ಹಾಗೆ ಮಾಡಿದ್ದೀನಿ. ಆ ದುಡ್ಡು ಕೂಡ ಅನಾಮಿಕನೇ ಕೊಟ್ಟಿದ್ದು. ಅಕ್ಕ, ಅಂಜಲಿ, ನಮ್ಮ ಮೈದುನ ಅರವಿಂದ್ ನಿನ್ನನ್ನ ಎಷ್ಟೋ ಪ್ರೇಮಿಸಿದ್ದಾನೆ. ನೀನಿಲ್ಲದೆ ಬದುಕಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದ. ಬಡ ಮನೆ ಹುಡುಗಿ ಅಂತ ಈ ಮನೆಗೆ ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತ ಆಗ ಅತ್ತೆಯವರು ಬೆಟ್ ಮಾಡಿದ್ರು. ನನಗೆ ಮಾತ್ರ ಅಂತಹ ಪದ್ಧತಿ ಏನೂ ಇಲ್ಲ. ನಮ್ಮ ಅರವಿಂದ್ ಸಂತೋಷವಾಗಿರ್ಬೇಕು. ಅದಕ್ಕೆ ನಾನು ಅತ್ತೆ ಜೊತೆ ಮಾತಾಡಿ ಆ ದುಡ್ಡು ಕೊಟ್ಟು ಕಳ್ಸಿದ್ದೀನಿ ತಂಗಿ. ನನಗಾಗಿ ಇಷ್ಟು ಜನ ಇಷ್ಟೆಲ್ಲ ಆಲೋಚಿಸಿ ಮನೆಯ ಸೊಸೆಯಾಗಿ ಮಾಡ್ಕೊಂಡಿದ್ದೀರಾ ಅಂತ ನನಗಿಷ್ಟು ಕಾಲ ಅರ್ಥವಾಗ್ಲಿಲ್ಲ ಅಕ್ಕ. ಈಗ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನನ್ನು ಕ್ಷಮಿಸೋ ಅಕ್ಕ. ನಮ್ಮಲ್ಲಿ ನಮಗೆ ಕ್ಷಮಾಪಣೆ ಏನಕ್ಕೆ ಅಂಜಲಿ? ಹೆಸರಿಗೆ ನಾವು ವಾರಗಿತ್ತಿಯರಾದ್ರೂ ಸ್ವಂತ ಅಕ್ಕ ತಂಗಿಯರೇ ಹಾಗೆ ಕಲಿತು ಬೆರೆತು ಇರ್ಬೇಕು. ಏನಂತೀಯಾ? ಹಾಗೆ ಅಕ್ಕ ಎಂದು ಹೇಳಿದ ಅಂಜಲಿ ಆ ಕ್ಷಣದಿಂದ ಪೂರ್ತಿಯಾಗಿ ಬದಲಾಗಿ ಹೋಗುತ್ತಾಳೆ. ಅನಾಮಿಕಳನ್ನು ಏನೂ ಕೆಲಸವೂ ಮಾಡಲಿಕ್ಕೆ ಬಿಡದೆ ಅಂಜಲಿ ಎಲ್ಲ ಕೆಲಸ ಮಾಡುತ್ತಾ ಎಲ್ಲರನ್ನು ಎಷ್ಟೋ ಪ್ರೇಮದಿಂದ ನೋಡ್ಕೋತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.